ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಹೇಳೋನ್ರಿ ಅವ ಬಸವ ಪುರಾಣ. ನಮ್ಮ ಅವುಗಳಿಗೆ ಏನು ಬಸವ ಬುತ್ತಿ ತಗೊಂಡು ಬಾ ಅಂತೇಳಿ ಹೇಳಿವಿ. ಆ ಬಸವ ಬುತ್ತಿ ಕಡೆ ಲಕ್ಷ್ಯ ಕೊಟ್ಟರೆ ಹೊರತು ಬೇಗ ಬಸವ ಬುತ್ತಿ ತಗೊಂಡು ಹೋಗ್ಬೇಕು, ಒಂದಿಟ್ಟು ಪುರಾಣ ಕೇಳ್ಬೇಕು ಅನ್ನೋ ಲಕ್ಷಣ ಇಲ್ಲ. ಉಣಸು ಚಿಂತೆಯೊಳಗೆ ಅದ್ರಿ ಅವ ನೀವು ಒಂದಿಟ್ಟು ಉಣ್ಬೇಕ್ರಿ ಇವ, ಇದು ಉಣ್ಬೇಕು ಇದು. ಅದಕ್ಕೆ ಇವ ನಾಳೆಯಿಂದ ಸ್ವಲ್ಪ ಬೇಗ ಬರ್ರಿ. ನಿನ್ನ ಹೇಳಿ ದಿವಸ ಹೇಳ್ತೀವಿ ಬೇಗ ಬರ್ರಿ ಅವುಗಳೇ, ಬೇಗ ಬರ್ರಿ ಅವುಗಳ ಅಂತ ತಿಳ್ಕೊಂಡು ನಮ್ಮ ಅಜ್ಜ ಹಂಗೆ ಹೇಳ್ತಾನೆ ಹೇಳಂತ ಹೇಳಿ ತಿಳ್ಕೊಂಡು. ಹೌದಲ್ರಿ? ಯಾವ ವಿಚಾರ ನಡೆದಿತ್ರಿವ? ಯಾವ ವಿಚಾರ ನಡೆದಿತ್ತು? ಬಸವಣ್ಣ 1,96,000 ಜಂಗಮರಿಗೆ ನಿತ್ಯ ದಾಸೋಹ ಮಾಡಬೇಕು ಅನ್ನೋ ಸಂಕಲ್ಪ. 6,000 ಜನ ಜಂಗಮರು ಕಡಿಮೆ ಬಿದ್ರು. ಚಂದ್ರ ಬಸವಣ್ಣವ್ರು ಹೇಳ್ತಾರ ಕಾಶ್ಮೀರದೊಳಗೆ ಸಿಗ್ತಾರ. ಜಂಗಮರನ್ನ ಹೆಂಗ ಅವ್ರ ಮನವೊಲಿಸಿ ತರಬೇಕು ಅಂತ ತಿಳ್ಕೊಂಡು ಮಸಾಲೆ ಪದಾರ್ಥಗಳನ್ನ ಸಾಕಷ್ಟು ಪ್ರಮಾಣದೊಳಗ ತೆಗೆದುಕೊಂಡು ಎಲ್ಲಿಗೆ ಬಂದ್ರು ಬಸವಣ್ಣವರು? ಕಾಶ್ಮೀರಕ್ಕೆ ಬಂದ್ರು. ಅಲ್ಲಿರ್ತಕ್ಕಂತಹ ಜಂಗಮರನ್ನ ನೋಡಿ ಬಹಳ ಸಂತೋಷಗೊಂಡ್ರು. ಏನವರ ಆಚಾರ, ಏನು ವಿಚಾರ, ಏನು ಲಾಂಛನ, ಏನು ಅವರ ನಡೆ ನುಡಿ ಅಂತ ತಿಳ್ಕೊಂಡು ಇವರ ಮನಸ್ಸನ್ನ ಹೆಂಗೆ ಒಲಿಸ್ಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು ಬಸವಣ್ಣವರು? ರುಚಿ ರುಚಿಯಾಗಿರ್ತಕ್ಕಂಥ ಅಡಿಗೆ ಮಾಡಿದ್ರು. ಜಂಗಮರನ್ನ ಒಲಿಸ್ಕೊಳ್ಳೋದು ಹೆಂಗ, ಜಂಗಮರನ್ನ ಒಲಿಸ್ಕೊಳ್ಳೋದು ಹೆಂಗ ಅನ್ನೋದು ಭಕ್ತಿ ಭಾಂಡಾರಿ ಬಸವಣ್ಣನಿಗೆ ಗೊತ್ತಿತ್ತು. ಯಾತಕ್ಕೆ ಒಲಿತಾರ ಜಂಗಮರು? ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ಪ್ರಭಾಕರ ನಮಸ್ಕಾರ ಪ್ರಿಯೋ ಪ್ರಭಾಕರ, ಜಂಗಮೋ ಭೋಜನ ಪ್ರಿಯ. ಭೋಜನ ಪ್ರಿಯರೊಳಗೆ ಇಬ್ಬರು ಹುಡುಕ್ತಾರ. ಅವರು ಇಬ್ಬರು ಹೆಸರು ಬರ್ತೈತಿ, ಒಬ್ಬ ಬ್ರಾಹ್ಮಣರು, ಒಬ್ಬರು ಜಂಗಮರು. ಬ್ರಾಹ್ಮಣರು ಅವರು ಕೂಡ ದೇವರ ಆರಾಧನೆಯನ್ನೇ ಮಾಡ್ತಕ್ಕಂಥವ್ರು, ಜಂಗಮರು ಕೂಡ. ವಿಷ್ಣುವಿಗೆ ಅಲಂಕಾರ ಮಾಡಿದ್ರೆ ಬಹಳ ಖುಷಿ ಅಂತ ವಿಷ್ಣುವಿಗೆ. ಹೀಗಾಗಿ ಎಲ್ಲೇ ವಿಷ್ಣುವಿನ ದೇವಸ್ಥಾನ ಇತ್ತು, ಕೃಷ್ಣನ ದೇವಸ್ಥಾನ ಇತ್ತು, ರಾಮನ ದೇವಸ್ಥಾನ ಇತ್ತು ಅಂತ ನೋಡ್ರಿ, ಅಗ್ದಿ ಪೀತಾಂಬರ ಉಡಿಸಿ ಮೈ ತುಂಬಾ ಆಭರಣ ಹಾಕಿ ಹಣೆ ತುಂಬಾ ಗಂಧ ಅದು ಇದು ನೋಡ್ಬೇಕು ಅಲಂಕಾರ. ಅಲಂಕಾರ ಯಾಕೆ ಹೆಚ್ಚಿಗೆ ಮಾಡಿರ್ತಾರ ಅಂತಂದ್ರೆ ವಿಷ್ಣುವಿಗೆ ಆತ ಅಲಂಕಾರ ಪ್ರಿಯ, ಅಭಿಷೇಕ ಪ್ರಿಯ ಶಿವ. ಆದ್ರೆ ನಮ್ಮ ಶಿವಪ್ಪ ಹಂಗಲ್ಲ. ಇವ್ ಸ್ಮಶಾನದೊಳಗೆ ಆರಾಮ ಕೂತು ಬಿಡ್ತಾನೆ. ಇವನಿಗೇನು ಬಂಗಾರ ಬೇಕಾಗಿಲ್ಲ, ಬೆಳ್ಳಿ ಬೇಕಾಗಿಲ್ಲ, ಪೀತಾಂಬರ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಶಿವ ಶಿವ ಶಿವ, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂತ ಅಭಿಷೇಕ ಮಾಡಿದ್ರೆ ಸಾಕು. ಶಿವಪ್ಪಗೆ ಬಹಳ ಪ್ರೀತಿ. ಅದಕ್ಕೆ ಯಾವಾಗಲೂ ಕೂಡ ಶಿವನ ದೇವಸ್ಥಾನದೊಳಗ ಅಭಿಷೇಕ ನಡೀತಿರ್ತಾವ. ಅವ್ ಹಾಲು ಇದ್ರು ಅವನಿಗೆ ಸಂತೋಷ, ಪಂಚಾಮೃತ ಇದ್ರೂ ಸಂತೋಷ, ಏನು ಇದ್ದಿದ್ದಿಲ್ಲ ಅಂತಂದ್ರ ಸೋಮ ನೀರಿನಿಂದ ಹಿಂಗ ಅಭಿಷೇಕ ಮಾಡಿದ್ರು ಕೂಡ ಅವನಿಗೆ ಬಹಳ ಪ್ರೀತಿ. ಯಾಕ? ಅಭಿಷೇಕ ಪ್ರಿಯ ಶಿವ. ನಮಸ್ಕಾರ ಪ್ರಿಯೋ ಪ್ರಭಾಕರ. ಪ್ರಭಾಕರ ಅಂತಂದ್ರೆ ಯಾರು ತಂಗಿ? ಸೂರ್ಯ. ಸೂರ್ಯನಿಗೆ ಏನು ಪ್ರೀತಿ ಅಂತಂದ್ರೆ ನಾವು ನಮಸ್ಕಾರ ಮಾಡಿದ್ರೆ ಅವನಿಗೆ ಬಹಳ ಪ್ರೀತಿ ಅಂತ. ಅದಕ್ಕೆ ಬೆಳಿಗ್ಗೆ ಎದ್ದು ಕೂಡ್ಲೇನೆ ಸೂರ್ಯ ನಮಸ್ಕಾರ ಮಾಡುವ ಅಂತ ಹೇಳಂತಾರ. ಮಾಡ್ತಿರನಿಲ್ಲ? ಸೂರ್ಯನಿಗೆ ಕೈ ಜೋಡಿಸ್ತಿರನಿಲ್ಲ? ಸೂರ್ಯ ನಮಸ್ಕಾರ ಅಂತ ತಿಳ್ಕೊಂಡು ಆಸನಗಳೇ ಅದಾವ. ಅವನಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಆಸನಗಳನ್ನು ಹಾಕಿದ್ರ ದೇಹ ಮತ್ತು ಮನಸ್ಸು ಬಹಳ ಚಲೋ ಇರ್ತದ ಅಂತ ತಿಳ್ಕೊಂಡು. ಹೆಂಗ ವಿಷ್ಣುವಿಗೆ ಅಲಂಕಾರ ಪ್ರೇಮ, ಶಿವನಿಗೆ ಅಭಿಷೇಕ ಅಂತಂದ್ರೆ ಪ್ರೇಮ, ಪ್ರಭಾಕರನಿಗೆ ನಮಸ್ಕಾರ ಅಂತಂದ್ರೆ ಹೆಂಗ ಪ್ರೇಮ, ಹಂಗ ಜಂಗಮರಿಗೆ ಭೋಜನ ಅಂತಂದ್ರೆ ಪ್ರೇಮ. ಅದಕ್ಕೆ ಬಸವಣ್ಣವ್ರು ವಿಚಾರ ಮಾಡ್ತಾರ, ಇವ್ರ ಮನಸ್ಸನ್ನ ನಾವು ಒಲಿಸ್ಕೋಬೇಕಾಗಿತ್ತು ಅಂತಂದ್ರ ಇವ್ರಿಗೆ ರುಚಿ ರುಚಿಯಾಗಿರ್ತಕ್ಕಂಥ ಅಡಿಗೆ ಮಾಡಿ ಉಣಿಸ್ಬೇಕು ಅಂತ ತಿಳ್ಕೊಂಡು ಏನು ಈ ಭಾಗದಿಂದ ಒಯ್ದಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನ ಹಾಕಿ ಮೃಷ್ಟಾನ್ನ ಭೋಜನವನ್ನ ತಯಾರು ಮಾಡ್ತಾರ. ಯಾರು? ಭಕ್ತಿ ಭಾಂಡಾರಿ ಬಸವಣ್ಣವರು. ಮಹಾದೇವ ಭೂಪಾಲನ ಆಸ್ಥಾನದಲ್ಲಿ ಇರ್ತಕ್ಕಂಥ ಆ 6,000 ಜನ ಜಂಗಮರಿಗೆ ಯಪ್ಪ ನೀವು ಬರಬೇಕು ನಮ್ಮ ಮನೆಗೆ ಪ್ರಸಾದಕ್ಕೆ ಅಂತ ಹೇಳಿ ವೀಳ್ಯ ಕೊಡ್ತಾರ, ಆಮಂತ್ರಣ ಕೊಡ್ತಾರ. ಆಯ್ತು ಅಂತ ತಿಳ್ಕೊಂಡು ಆ ಜಂಗಮರು ಬಹಳ ಪ್ರೀತಿಯಿಂದ ಬಸವಣ್ಣ ಹಾಕಿರ್ತಕ್ಕಂಥ ಆ ಗುಡಿಸಲಕ್ಕೆ ಬಂದು ಬಸವಣ್ಣ ಮಾಡಿರ್ತಕ್ಕಂಥ
ಆ ಪ್ರಸಾದವನ್ನ ಮಾಡ್ತಾರ. ಒಂದು ತುತ್ತಿಗ ಅವರಿಗೆ ಹಬ್ಬ ಅಂದ್ಬಿಟ್ರು ಅವರು. ಮಹಾರಾಜನ ಆಸ್ಥಾನದೊಳಗ ನಿತ್ಯವೂ ಕೂಡ ಪಂಚ ಪಕ್ವಾನ್ನಗಳನ್ನ ನಾವು ಪ್ರಸಾದ ಮಾಡ್ತೀವಿ. ಒಂದು ದಿವಸನೂ ಕೂಡ ಇಷ್ಟು ರುಚಿಯಾಗಿರ್ಲಿಲ್ಲ ಈ ಅಡಿಗೆ. ಇವತ್ತ ಬಂದಿರತಕ್ಕಂತ ಈ ಭಕ್ತ ಎಷ್ಟು ರುಚಿಯಾಗಿ ಈ ಅಡಿಗೆ ಮಾಡ್ಯಾನಂದ ಬಳಕ ಅಬ್ಬಬ್ಬ, ಇಂಥ ಅಡಿಗೆನ ನಾವು ನೋಡಿಲ್ಲ. ದೇವಲೋಕದ ಅಮೃತಕ್ಕಿಂತಲೂ ಕೂಡ ಈ ವ್ಯಕ್ತಿ ಮಾಡಿರ್ತಕ್ಕಂಥ ಅಡಿಗೆ ಬಹಳ ರುಚಿ ಅದಾದ ತಿಳ್ಕೊಂಡು ಹೊಟ್ಟೆ ತುಂಬ ಪ್ರಸಾದ ಮಾಡ್ತಾರ ಆ ರಾಜನ ಆಸ್ಥಾನದಲ್ಲಿರ್ತಕ್ಕಂಥ 6,000 ಜನ ಜಂಗಮರು. ದಿವಸ ಅಲ್ಲ, 2 ದಿವಸ ಅಲ್ಲ, 10-12 ದಿನಗಳ ಪರ್ಯಂತ ರುಚಿಯಾಗಿರ್ತಕ್ಕಂಥ ಅಡಿಗೆ ಮಾಡ್ತಾನ, ನೀಡ್ತಾನ. ಅವ್ರ ಹೊಟ್ಟೆ ತುಂಬ ಉಣ್ತಾರ. ರಾಜನ ಆಸ್ಥಾನವನ್ನೇ ಮರ್ತು ಬಿಟ್ರು ಅವರು. ಯಾಕ? ಇಂಥ ರುಚಿಯಾಗಿರ್ತಕ್ಕಂಥ ಅಡಿಗೆ ಎಲ್ಲಿ ಸಿಗುದಿಲ್ಲ, ಮತ್ತೆ ಅಲ್ಲಿ ಇಲ್ಲಿ ಯಾಕೆ ಹೋಗೋದು? ಒಂದು ದಿವಸ ಬಸವಣ್ಣವ್ರಂತಾರ, ಏನ್ರಿಪ್ಪ ಮತ್ ನಾ ಬಂದು ಬಹಳ ದಿವಸ ಆತು, ಅದಕ್ಕ ಮತ್ ನಮ್ಮ ಊರಿಗೆ ನಾ ಹೋಗ್ಬೇಕು, ನೀವು ಅಪ್ಪಣೆ ಕೊಡ್ರಿ. ಅಲ್ಲಿರ್ತಕ್ಕಂಥ ಜಂಗಮರಂತಾರ, ಯಪ್ಪ ನೀವು ನಮ್ಮನ್ನು ಬಿಟ್ಟು ಹೋಗಬಾರ್ದು. ನೀ ಬಿಟ್ಟು ಹೋದಿ ಅಂತಂದ್ರೆ ಇಟ್ಟು ರುಚಿ ಮಾಡಿ ಅಡಿಗೆ ಮಾಡಿ ಉಣಿಸೋರು ಯಾರದಾರ ನಮಗ? ನಮ್ಮ ಜೀವನದೊಳಗ ಈ 10-15 ದಿನಗಳ ಕಾಲ ಏನು ನಾವು ಪ್ರಸಾದ ಮಾಡಿವಿ, ಇಂಥ ರುಚಿಯಾಗಿರ್ತಕ್ಕಂಥ ಅಡಿಗೆ ಮಾಡಿ ನಮ್ಗೆ ಯಾರು ನೀಡೇ ಇಲ್ಲ ಅಂದ ಬಳಕ ನೀ ಹೋದಿ ಅಂತಂದ್ರ ಇಂಥ ಪದಾರ್ಥ ಮತ್ತೆ ನಮಗೆ ಎಲ್ಲಿ ಸಿಗ್ತದ? ಅದಕ್ಕ ನೀವು ಇಲ್ಲೇ ಇರಬೇಕು. ಅವಾಗ ಬಸವಣ್ಣವ್ರು ಅಂತಾರ, ನಾ ಬಹಳ ದೂರದಿಂದ ಬಂದೀನಿ, ಅಲ್ಲಿನೂ ಬಹಳ ಸೇವಾ ಅದ, ಇಂಥ ಪದಾರ್ಥ ನಿತ್ಯವೂ ಕೂಡ ನೀವು ಪ್ರಸಾದ ಮಾಡಬೇಕಾಗಿತ್ತು ಅಂತಂದ್ರ ನೀವು ನಮ್ಮ ಜೊತೆಗೆ ಬರ್ತೀರೇನು? ಓಹೋ ಬರ್ತೀವಿ. ಎಲ್ಲಿಗೆ ಬರ್ಬೇಕು ಹೇಳು? ಏನಿಲ್ಲ, ನಾನು ದಕ್ಷಿಣ ಭಾರತದಿಂದ ಬಂದಿದ್ದೀನಿ, ನನ್ನೂರ ಕಲ್ಯಾಣ ಅಂತ, ನನಗೆಲ್ಲರೂ ಬಸವಣ್ಣ ಅಂತ ಕರೀತಾರ. ಅದಕ್ಕ ನಿಮಗೆ ಇಲ್ಲಿ ನಿತ್ಯವೂ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಭೋಜನದ ವ್ಯವಸ್ಥೆ ಇತ್ತು, ಲಿಂಗ ಪೂಜಾದಿಗಳ ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆ ನಾನು ಕಲ್ಯಾಣದಲ್ಲಿಯೇ ಮಾಡ್ತೀನಿ, ಮತ್ತು ನೀವು ಬರ್ತೀರಿ ಅಂತಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಾರ ಬಸವಣ್ಣವರು. ಯಾವಾಗ ಕಲ್ಯಾಣದ ಬಸವಣ್ಣನೇ ಈತ ಅನ್ನೋದು ಜಂಗಮರಿಗೆ ಗೊತ್ತಾತು, ಕಾಶ್ಮೀರದಲ್ಲಿ ಇರ್ತಕ್ಕಂಥ ಜಂಗಮರಿಗೆ, ಅವಾಗ ಅವ್ರಂತಾರಂತ, ಶಿವ ನೀನೇ ಏನು ಕಲ್ಯಾಣದ ಬಸವಣ್ಣ? ನಾವು ಬಹಳ ದಿವಸಗಳಿಂದ ಕಲ್ಯಾಣದೊಳಗ ಒಬ್ಬ ಬಸವಣ್ಣ ಅಂತ ಅದಾನ, ಭಕ್ತಿ ಭಾಂಡಾರಿ ಅಂತ ಜಗತ್ತಿನ ಜನ ಅವನಿಗೆ ಕರೀತಾರ. ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನ ಆತ ಕೊಡ್ತಾನ, ನೀಡ್ತಾನ ಅಂತ ಕೇಳಿವಿ. ಆದ್ರ ಇವತ್ತು 15 ದಿವಸಗಟ್ಟಲೆ ಆತನೇ ಮಾಡಿರ್ತಕ್ಕಂಥ ಅಡಿಗೆಯನ್ನ ನಾವು ಪ್ರಸಾದ ರೂಪದೊಳಗ ಸ್ವೀಕಾರ ಮಾಡಿವಿ ಅಂತಂದ್ರ, ಹೇ ಬಸವಣ್ಣ ನಮ್ಮ ಜನ್ಮವೇ ಧನ್ಯ ಆಯ್ತು, ನಾವೆಲ್ಲರೂ ಬರ್ತೀವಿ ನಿಮ್ಮ ಜೊತೆಗೆ. ಬಸವಣ್ಣ ಹಿರಿ ಹಿಗ್ಗದ ಎಂಥ ಪುಣ್ಯರಪ್ಪ. 1,90,000 ಜನ ಜಂಗಮರು ಕಲ್ಯಾಣದೊಳಗದಾರ. 6,000 ಜನ ಜಂಗಮರು ಕಡಿಮೆ ಬಿದ್ದಾರ ಅಂತ ತಿಳ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಂದಿದ್ದೆ, ಮತ್ತು ನೀವೇ ಬರ್ತೀರಿ ಅಂತಂದ್ರೆ ಬಹಳ ಸಂತೋಷ, ಹಾಗಾದ್ರೆ ನಮ್ಮ ಜೊತೆಗೆ ನೀವು ನಡೀರಿ. ಆವಾಗ ಜಂಗಮರಂತಾರ, ಬಸವಣ್ಣ ನಮ್ಮ ರಾಜ್ಯದ ದೊರೆಯಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಆತನು ಬಹಳ ಜಂಗಮ ಪ್ರೇಮಿಯಪ್ಪ, ಆತ ನಮ್ಮನ್ನ ಬಿಟ್ಟು ಕೊಡುವುದಿಲ್ಲ. ನಾವು ಹೋಗ್ತೀವಿ ಅಂತಂದ್ರೆ ಸಾಕು, ನಮ್ಮನ್ನ ಬಿಟ್ಟ ಕೊಡುವುದಿಲ್ಲ. ಅವ ಹೆಂಗ ಮಾಡ್ತೀವಿ ಅಂತ ತಿಳ್ಕೊಂಡು ಆ ಜಂಗಮರು ಕೇಳಿದಾಗ ಬಸವಣ್ಣವರಂತಾರ, ಮಹಾರಾಜನಿಗೆ ಗೊತ್ತಾಗದ ಹಾಗೆ ನಿಮ್ಮನ್ನ ಮಾಯಾ ರೂಪದಿಂದ ಒಯ್ತಕ್ಕಂಥ ಆ ಕೆಲಸ ನಂದು, ಅದಕ್ಕೆ ನೀವು ನಿಶ್ಚಿಂತರಾಗಿ ಇರ್ರಿ ಅಂತ ತಿಳ್ಕೊಂಡು, ಇಲ್ಲಿ ನೋಡ್ರಿ ಬಸವಣ್ಣವ್ರು ಏನ್ ಮಾಡ್ತಾರಂತಂದ್ರೆ, ತಂಗಿ ಬಸವಣ್ಣವ್ರು ಏನ್ ಮಾಡಿದ್ರು ಗೊತ್ತದ? ಏನು ಮಾಯಾ ರೂಪದಿಂದ ನೋಡ್ರಿ, ಬಸವಣ್ಣನವ್ರ ಹತ್ರ ಎಷ್ಟು ದೊಡ್ಡ ಶಕ್ತಿ ಇತ್ತು ಅಂತಂದ್ರ, ಒಬ್ಬರನ್ನಲ್ಲ ಇಬ್ಬರನ್ನಲ್ಲ 6,000 ಜನ ಜಂಗಮರನ್ನ ಕಿಡ್ನ್ಯಾಪ್ ಮಾಡ್ತಾರಂತ. ಕಿಡ್ನ್ಯಾಪ್ ಅಂದ್ರೆ ನಿಮಗೆ ಬೇಗ ಗೊತ್ತಾಗ್ತದೆ. ಈಗ ಸೊಸೈಟಿ ಇಲೆಕ್ಷನ್ ಅವು ಇವು ಇದ್ದಾಗ ಆ ಕ್ಯಾಂಡಿಡೇಟ್ಗಳೇನು ನೀವು ಕಿಡ್ನ್ಯಾಪ್ ಮಾಡ್ತೀರಲ್ರಿಪ್ಪ, ಒಯ್ದು ಬಿಡ್ತೀರಿ. ಎಲ್ಲೋ ದೂರ ಪ್ರವಾಸಕ್ಕಂತೇಳಿ ಕರ್ಕೊಂಡು ಹೋಗಿ ಲಾಡ್ಜ್ನಾಗ ಇಟ್ಟು ಅವ್ರು ಏನ್ ಉಣ್ತಾರ, ಏನು ತಿನ್ತಾರ, ಅವ್ರ ಕೈಯಾಗ ಎಷ್ಟು ಬೇಕಟ್ಟು ರೊಕ್ಕ ಕೊಟ್ಟು ಯಾವಾಗ ಕರ್ಕೊಂಡು ಬರ್ತೀರಿ, ಯಾವಾಗ ವೋಟಿಂಗ್ ಇರ್ತದ ಕರೆಕ್ಟ್ ಆ ಸಮಯಕ್ಕೆ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ವೋಟಿಂಗ್ ಹಾಕಿಸ್ತಿರ್ಲಿಲ್ಲ.
ಒಬ್ಬ ಕ್ಯಾಂಡಿಡೇಟ್ ಅನ್ನ ಕದಿಯುವುದು, ಕಿಡ್ನಾಪ್ ಮಾಡುವುದು ಎಷ್ಟು ವಜ್ಯದ. ಆದ್ರೆ ನಮ್ಮ ಭಕ್ತಿ ಭಾಂಡಾರಿ ಬಸವಣ್ಣ 900 ವರ್ಷಗಳ ಹಿಂದೆನೆ 6,000 ಜನ ಜಂಗಮರನ್ನ ಕಿಡ್ನಾಪ್ ಮಾಡಿದ್ದ. ಯಾವ ಕಾರಣಕ್ಕಾಗಿ? ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿನ ಸಲುವಾಗಿ ಅಲ್ಲ, ಬದಲಾಗಿ 1,96,000 ಗಣಗಳಿಗೆ ನಿತ್ಯವೂ ಕೂಡ ತೃಪ್ತಿ ಮಾಡಿದ್ರ ಈ ಲೋಕಕ್ಕೆ ಕಲ್ಯಾಣ ಆಗ್ತದ, ಲೋಕಕ್ಕೆ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ. ಜನರ ಕಲ್ಯಾಣದ ಸಲುವಾಗಿ 6,000 ಜನರ ಜಂಗಮರನ್ನ ಕಿಡ್ನಾಪ್ ಮಾಡ್ತಾರ, ಕಳತನ ಮಾಡ್ತಾರ ಬಸವಣ್ಣವರು. ಅಜ್ಜರ ನಾವು ನೋಡಿದ್ರೆ ಹಿಂಗ ಕಿಡ್ನಾಪ್ ಮಾಡ್ತೀವ್ರಿ, ಮತ್ತೆ ಬಸವಣ್ಣ ಹೆಂಗ ಕಿಡ್ನಾಪ್ ಮಾಡ್ದ, 6,000 ಜನ ಜಂಗಮರನ್ನ ಹೆಂಗ ಕದ್ದ ಅನ್ನೋದೇ ಬಹಳ ವಿಶೇಷ. ಬರುವಾಗ ಏನು ತಂದಿದ್ರು ಬಸವಣ್ಣವರು? ಈ ಹೆಗಲಿಗೊಂದು ಜೋಳಿಗೆ, ಈ ಹೆಗಲಿಗೊಂದು ಜೋಳಿಗೆ, ತಲೆ ಮ್ಯಾಲ ಒಂದು ಗಂಟ. ಇದ್ರೊಳಗ 6,000 ಜನ ಜಂಗಮರನ್ನ ಇಟ್ಕೋತಾರಂತವ್ರು. ಮಾಯಾ ರೂಪದಿಂದ 2,000 ಜನ ಜಂಗಮರನ್ನ ಈ ಜೋಳಿಗೆ ಹಾಕೋತಾರಂತ, 2,000 ಜನ ಜಂಗಮರನ್ನ ಈ ಜೋಳಿಗೆ ಹಾಕೋತಾರಂತ, ಮತ್ತೆ 2,000 ಜನ ಜಂಗಮರನ್ನ ತಲೆ ಮೇಲೆ ಇರ್ತಕ್ಕಂಥ ಗಂಟದೊಳಗೆ ಇಟ್ಕೊಂಡು ಯಾರಿಗೂ ಕೂಡ ಗೊತ್ತಾಗ್ಲಾರ್ದಂಗ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಜಂಗಮರನ್ನ ಕದ್ಕೊಂಡು ತಂದ ಯಾರು? ಭಕ್ತಿ ಭಾಂಡಾರಿ ಬಸವಣ್ಣ. ಏನ್ರಿ ಅಚ್ಚಾರ, ಬಸವಣ್ಣವರು ಕಳ್ತನ ಮಾಡ್ಯಾರ್ರೆ. ಅವ್ರು ಹೇಳ್ತಾರ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಹೌದಲ್ಲ? ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ ಹೇಳ್ತಾರೇನಿಲ್ಲ? ಸಪ್ತ ಸೂತ್ರಗಳು ಹೇಳ್ಯಾರ. ಅವರು ಮೊದಲಿಗೆ ಕಳ್ತನ ಮಾಡಬಾರ್ದು ಅಂತೇಳಿ ಹೇಳ್ಯಾರ, ತಾವ ಕಳ್ತನ ಮಾಡ್ಯಾರಲ್ರಿ ಬಸವಣ್ಣವರು, ಹೌದಲ್ಲ? ಆದ್ರ ಏನನ್ನ ಕಳ್ತನ ಮಾಡಿದ್ರು, ಯಾವ ಕಾರಣಕ್ಕಾಗಿ ಕಳ್ತನ ಮಾಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಜಂಗಮ ಪ್ರೇಮಿ ಆತ. ಜಂಗಮರ ಸೇವೆಯನ್ನ ಮಾಡಿದ್ರ, ಜಂಗಮ ತೃಪ್ತಿಯನ್ನ ಮಾಡಿದ್ರ ಲೋಕ ಕಲ್ಯಾಣ ಆಗ್ತೈತಿ ಎಂದು ತಿಳ್ಕೊಂಡು ಲೋಕ ಕಲ್ಯಾಣದ ಸಲುವಾಗಿ ಜಂಗಮರನ್ನ ಕದ್ಕೊಂಡು ಎಲ್ಲಿಗೆ ಬಂದ್ರು? ಕಲ್ಯಾಣಕ್ಕೆ ಬಂದ್ರು. ಇತ್ತ ಮಹಾದೇವ ಭೂಪಾಲ ಅಲ್ಲಿರ್ತಕ್ಕಂಥ ಸೈನಿಕರನ್ನ ಕಳಿಸಿ, ಎಲ್ಲಿ ಹೋದ್ರೆ ನನ್ನ ಜಂಗಮರನ್ನು ಹುಡ್ಕೊಂಡು ಬರ್ರಿ ಹುಡ್ಕೊಂಡು ಬರ್ರಿ ಹುಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಕಳಿಸ್ತಾನ. ಎಲ್ಲಿಯೂ ಕೂಡ ಕಾಶ್ಮೀರದೊಳಗೆ ಒಬ್ಬ ಜಂಗಮರು ಕೂಡ ಕಾಣ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋದ್ರು ನನ್ನ ಜಂಗಮರು? ಅವರನ್ನ ಇವರನ್ನ ಎಲ್ಲರನ್ನ ಕರೆಸಿ, ಅಲ್ಲಿರ್ತಕ್ಕಂತಹ ಗುಪ್ತಚರರನ್ನು ಕರೆಸಿ, ಯಾರಾದ್ರೂ ನಮ್ಮ ಕಾಶ್ಮೀರಕ್ಕೆ ಹೊಸ ವ್ಯಕ್ತಿಗಳು ಬಂದಿದ್ರೇನೋ ಅಂತ ತಿಳ್ಕೊಂಡು ವಿಚಾರ ಮಾಡಲಾಗಿ, ಹೌದು ದಕ್ಷಿಣ ಭಾಗದಿಂದ ಒಬ್ಬ ಮಸಾಲೆ ವ್ಯಾಪಾರ ಮಾಡ್ತೀನಿ ಅಂತ ತಿಳ್ಕೊಂಡು ಒಬ್ಬ ಬಂದಿದ್ದು ನಿಜ ಅಂತ ತಿಳ್ಕೊಂಡು ಯಾವಾಗ ಮಹಾರಾಜರಿಗೆ ಹೇಳಿದ್ರು, ಆವಾಗ ಕಾಶ್ಮೀರದ ಮಹಾರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಅಂತನಂತ ಈ ಭೂಲೋಕದೊಳಗ ಬಂಗಾರ ಕದೆಯವರದಾರ, ಹೆಣ್ಣು ಕದೆಯವರದಾರ, ಮಣ್ಣು ಕೂಡ ಕದೆಯವರದಾರ. ಆದ್ರ ಗುರುಲಿಂಗ ಜಂಗಮರನ್ನ ಕದಿತಕ್ಕಂತ ಒಬ್ಬನೇ ಒಬ್ಬ ವ್ಯಕ್ತಿ ಅದನ, ಆತನೇ ಕಲ್ಯಾಣದ ಬಸವಣ್ಣ. ನನ್ನ ಜಂಗಮರನ್ನ ಕದ್ಕೊಂಡು ಹೋಗಿ ನನ್ನ ಭಕ್ತಿಗೆ ಆತ ತೊಂದರೆ ಮಾಡ್ಯಾನ ಅಂದ ಬಳಕ ಆ ಬಸವಣ್ಣನನ್ನು ಬಿಡಬಾರ್ದು ಅಂತ ತಿಳ್ಕೊಂಡು ಆಗಿನ ಕಾಲದ ಒಬ್ಬ ಕೊಲೆಗಡುಕ, ಆಗಿನ ಕಾಲದ ಒಬ್ಬ ಪ್ರಸಿದ್ಧ ಕೊಲೆಗಡುಕ, ಆತನ ಹೆಸರು ಚೂರಿ ಚಿಕ್ಕಣ್ಣ. ನೋಡ್ರಿ ಹೆಸರು ಹೆಂಗದು, ಚೂರಿ ಚಿಕ್ಕಣ್ಣ ಅಂತಂದ್ರೆ ಗಡಗಡ ಅಂತ ನಡುತ್ತಿದ್ರು ಆಗಿನ ಕಾಲದೊಳಗ. ಯಾಕ? ಅಷ್ಟು ಕ್ರೂರಿ ಅವನು. ಎತ್ತರವಾಗಿರ್ತಕ್ಕಂಥ ಅಜಾನುಬಾಹು ಶರೀರ, ದಷ್ಟಪುಷ್ಟ ವ್ಯಕ್ತಿ, ಸಾಕಷ್ಟು ವೀರ ಶೂರ, ಅಷ್ಟೇ ಧೈರ್ಯವಂತ, ಕೈ ಒಳಗೆ ಯಾವಾಗಲೂ ಕೂಡ ಒಂದು ಚೂರಿ ಇರುದ. ಹೀಗಾಗಿ ದೊಡ್ಡ ದೊಡ್ಡವರು ಕೂಡ ಅಲ್ಲಿ ಬಹಳ ಹೆದರಿ ಬಿಡ್ತಿದ್ರು ಅವರನ್ನ ನೋಡಿ. ಅಂತ ಚೂರಿ ಚಿಕ್ಕಣ್ಣನನ್ನ ಕರೆಸ್ಕೊಂಡಿರ್ತಕ್ಕಂಥ ರಾಜ ಅಂತಾನ, ಹೇ ಚೂರಿ ಚಿಕ್ಕಣ್ಣ, ಕಲ್ಯಾಣದ ಬಸವಣ್ಣ ನನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ 6,000 ಜನ ಜಂಗಮರನ್ನ ಕದ್ದುಕೊಂಡು ಹೋಗ್ಯಾನ, ನನ್ನ ವ್ರತಕ್ಕೆ ಭಂಗ ತಂದಾನ, ಅವನನ್ನ ನೀನು ಕೊಂದು ಬಂದಿ ಅಂತಂದ್ರ ನೀ ಏನು ಕೇಳ್ತಿ, ಎಷ್ಟು ಸಂಪತ್ತು ಕೇಳ್ತಿ ಅಷ್ಟು ಸಂಪತ್ತು ಕೊಡ್ತೀನಿ ಅಂತ ತಿಳ್ಕೊಂಡು ಮಹಾರಾಜ ಆ ಚೂರಿ ಚಿಕ್ಕಣ್ಣನಿಗೆ ಆಜ್ಞೆಯನ್ನ ಕೊಟ್ಟ. ಆತು ಮಹಾರಾಜರೇ, ಬಸವಣ್ಣನನ್ನು ಕೊಂದು ಬಂದೇ ನಾನು ನಿಮ್ಮನ್ನ ಕಾಣ್ತೀನಿ ಅಂತ ತಿಳ್ಕೊಂಡು ಕೈ ಒಳಗೆ ಏನು ಚೂರಿ ಇತ್ತಲ್ಲ ಆ ಚೂರಿಯನ್ನ ಹಿಂಗ್ ಹಿಡ್ಕೊಂಡು ದಾಪುಗಾಲನ್ನ ಹಾಕ್ತಾ 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 ಕಲ್ಯಾಣ ಕಡೆಗೆ ಬರ್ತಾ ಇದ್ದಾನೆ ಚೂರಿ ಚಿಕ್ಕಣ್ಣ. ಇದನ್ನ ಯಾರು ಕೇಳಿಸ್ಕೊಂಡ್ರು ಅಂತಂದ್ರ
ಅಲ್ಲಿ ಯಾರು ಮಾತಾಡ್ತೀರಪ್ಪ, ಅಲ್ಲಿ ಯಾಕೆ ನಮ್ಗೆ ಕಿರಿಕಿರಿ ಕೊಡ್ತೀರಿ? ಏ ತಮ್ಮ, ಜಯ ಮಂಗಲಂ ಜಯ ನಮಃ ಪರಾಪತೆ ಶಿವ. ಚೂರಿ ಚಿಕ್ಕಣ್ಣನಿಗೆ ಆಜ್ಞೆಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ಯಾರು ಕೇಳಿದ್ರು ಅಂತಂದ್ರ ಮಹಾದೇವ ಭೂಪಾಲನ ತಂಗಿಯಾಗಿರ್ತಕ್ಕಂಥ ಬೊಂತಾದೇವಿ. ರಾಜನ ತಂಗಿ ಹೆಸರೇನ್ರಿ? ಬೊಂತಾದೇವಿ. ಬೊಂತಾದೇವಿ ಅಂತಂದ್ರೆ ಸಾಮಾನ್ಯಳಲ್ಲ. ಬೊಂತೆ ಅಂತಂದ್ರ ಕೌದಿಗೆ ಕರೀತಾರ. ಕೌದಿ ಅಂದ್ರೆ ಗೊತ್ತಲ್ಲ ಏನ್ ತಂಗಿ? ಈಗೆಲ್ಲ ಮರ್ತು ಬಿಟ್ರಿ. ಈಗಿನ ಹುಡುಗರಿಗೆ ಕೌದಿ ಅಂದ್ರೆ ಏನು ಗೊತ್ತಾಗ್ಬೇಕ್ರಿ? ಹಿಂದಕ್ಕಿದ್ದು ಎಲ್ಲ ಕೌದಿ. ಈಗೆಲ್ಲ ಈ ಬ್ಲಾಂಕೆಟ್ ರಗ್ಗ ಅದು ಇದು ಎಲ್ಲ ಬಂದು ನಮ್ಮ ಮಕ್ಕಳಿಗೆ ಕೌದಿ ಅಂದ್ರೆ ಗೊತ್ತಿಲ್ಲ. ಯಾಕೋ ಎದ್ದ ಮೊಮ್ಮಗ ಬೆಂಗಳೂರದಾಗ ಇರ್ತಿದ್ದ, ಅಜ್ಜಿ ಅಮೀನ್ಗಢದಾಗ ಇರ್ತಿದ್ದಳು. ಬೆಂಗಳೂರಿಂದ ಮೊಮ್ಮಗ ಅಜ್ಜಿಗೆ ಒಂದು ಪತ್ರ ಬರ್ದ, ಅಜ್ಜಿ ಬೆಂಗಳೂರದೊಳಗೆ ಬಹಳ ಚಳಿ ಅದ, ವಿಪರೀತ ಚಳಿ ಅದ, ರಾತ್ರಿ ಎಲ್ಲ ನಿದ್ದಿನ ಆಗವಲ್ದು, ಅದಕ್ಕ ನನಗೊಂದು ಇಂಡಿಯನ್ ರಗ್ ಪಾರ್ಸಲ್ ಮಾಡು ಅಂತ ತಿಳ್ಕೊಂಡು ಪತ್ರ ಬರ್ದ. ಯಾರು? ಮೊಮ್ಮಗ. ಯಾರಿಗೆ? ಅಮೀನ್ಗಢ ಅಜ್ಜಿಗೆ. ಆ ಅಜ್ಜಿ ಅಂದಳು, ಎಂದೂ ಕೇಳಲಾರದು ನನ್ನ ಮೊಮ್ಮಗ ಕೌದಿ ಕೇಳ್ಯಾನ ಬಾ ಅಂತ ತಿಳ್ಕೊಂಡು ಬೆಳಗ್ಗಿನ ಎದ್ದಕ್ಕಿನ ಅವೇನು ಬಟ್ಟಿ ತುಂಡು 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 ಇದ್ದು ಅಲ್ಲ ಅವೆಲ್ಲ ಕೂಡಿಸಿ ಹೊಟ್ಟೆ ತುಂಬ ಊಟ ಮಾಡಿ ಇವತ್ತು ಕೌದಿ ಹೊಲದ ಹೇಳ್ಬೇಕು ಅಂತ ತಿಳ್ಕೊಂಡು ಹೊಲ್ಯಾಕ ಶುರು ಮಾಡಿದಳು. ಬೆಳಗ್ಗೆ 9ಕ್ಕೆ ಹೊಲದಳು ರಾತ್ರಿ 10 ಆತು, ಕೌದಿ ಹೊಲ್ಯಾದ ಮುಗೀತು. ಪ್ರೀತಿಯ ಮೊಮ್ಮಗನ ಸಲುವಾಗಿ ನಾ ಹೊಲದಿರ್ತಕ್ಕಂಥ ಕೌದಿ ಹೆಂಗರ ಆಗ್ಯದ ಅದು ತಿಳ್ಕೊಂಡು ಹಿಂಗ ಜಾಡಿಸ್ತಾಳ, ಪಳ 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 ಅಂತ ಎಲ್ಲ ಉದುರಿ ಬಿದ್ದು. ಕೌದಿ ಹೊಲ್ದಿದ್ದು ಸುಳ್ಳೇನು? ಖರೇನ. ಆದ್ರೆ ಯಾಕೆ ಅವೆಲ್ಲ ಪಳ ಪಳ ಉದುರಿ ಬಿದ್ದು ತುಂಡ ಅಂತಂದ್ರೆ ಬಟ್ಟಿ ತುಂಡ ಒಂದು ಮರ್ತಿದ್ದಳಕಿ. ಏನ್ ಹೇಳ್ರಿ? ದಾರಕ್ಕೆ ಗಂಟು ಹಾಕೋದು ಮರ್ತಿದ್ದಳು. ದಾರಕ್ಕೆ ಗಂಟು ಹಾಕ್ಲಾರ್ದೆ ಕೌದಿ ಹೊಲದ್ರೆ ಯಾವ ರೀತಿಯಾಗಿ ಅದು ಪ್ರಯೋಜನ ಆಗೋದಿಲ್ಲ. ನಾ ಇಷ್ಟೆಲ್ಲ ಒದರಿ ಚೀರಿ ಹೇಳಿದ್ದು ನೀವು ಲಕ್ಷ ಕೊಟ್ಟು ಕೇಳಲಿಲ್ಲ ಅಂತಂದ್ರ ನನ್ನ ಹಣೆ ಬರ ಆ ಮುದುಕಿ ಹಣೆ ಬರ ಆದಂಗ ಆಗ್ತದ. ನಾ ಮಾಡಿದೆಲ್ಲ ವ್ಯರ್ಥ ಆಗಿಬಿಡ್ತದ, ಅಪ್ಪವ್ರು ಮಾಡಿದೆಲ್ಲ ವ್ಯರ್ಥ ಆಗ್ತದ. ಅದಕ್ಕೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಏನಂತಾರ ಬಸವಣ್ಣವರು? 100 ನೋದಿ 100 ಕೇಳಿದಾರೇನು? ಒಂದು ಬಿಟ್ಟು 2 ಬಿಟ್ಟು 100 ಸಲ ಹೇಳಿದ್ರ ಏನದ, ಕೇಳಿದ್ರ ಏನದ? ಶ್ರದ್ಧೆಯಿಂದ ಕೇಳಲಿಲ್ಲ ಅಂದ್ರ, ಶ್ರದ್ಧೆಯಿಂದ ಹೇಳಲಿಲ್ಲ ಅಂತಂದ್ರ ಹೇಳಿದ್ದು ಪ್ರಯೋಜನ ಆಗುವುದಿಲ್ಲ, ಕೇಳಿದ್ದು ಪ್ರಯೋಜನ ಆಗುವುದಿಲ್ಲ. ಅದಕ್ಕೆ ಶಾಂತ ಸಮಾಧಾನ. ನಾ ಏನು ಬಹಳ ಹೇಳೋದಿಲ್ಲ, ಕಡಿಮೆ ಅವಧಿ ಐತೆ ಅಂತ ತಿಳ್ಕೊಂಡು 1 ತಾಸು ಹೇಳ್ತಕ್ಕಂಥ 1.5 ತಾಸು ಹೇಳಕತ್ತೀನಿ ಅಟ್ಟೆ. ಅದು ಸ್ವಲ್ಪ ಪ್ರೀತಿಯಿಂದ ಕೇಳ್ರಿ, ಶ್ರದ್ಧೆಯಿಂದ ಕೇಳ್ರಿ. ಎಲ್ಲಿಗೆ ಬಂದಿದ್ರಪ್ಪ ವಿಚಾರ? ಚೂರಿ ಚಿಕ್ಕಣ್ಣನಿಗೆ ಆರ್ಡರ್ ಮಾಡಿಬಿಟ್ಟ ರಾಜ. ನನ್ನ ಜಂಗಮರನ್ನ ಕದ್ಕೊಂಡು ಹೋಗಿರ್ತಕ್ಕಂಥ ಬಸವಣ್ಣನ ಕೊಲೆಯನ್ನ ಮಾಡಿ ಬಾ, ನೀ ಏನ್ ಕೇಳ್ತಿ ಅದು ಕೊಡ್ತೀನಿ. ಆಯ್ತು ಅಂತ ಕೊಲೆ ಮಾಡಕ್ಕಂತ ಹೋದ. ಇದನ್ನ ಯಾರು ಕೇಳಿಸ್ಕೊಂಡ್ರು? ರಾಜನ ತಂಗಿಯಾಗಿರ್ತಕ್ಕಂಥ ಬೊಂತಾದೇವಿ ಸಾಮಾನ್ಯಳಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ವೈರಾಗ್ಯ ಮಹಿಳೆ. ಯಾವ ರೀತಿಯಾಗಿ ಅಕ್ಕ ಮಹಾದೇವಿ ಹುಟ್ಟಿರ್ತಕ್ಕಂಥ ಬಟ್ಟೆಯನ್ನ ಬೀಸಾಡಿ ಕೇವಲ ಹುಟ್ಟ ಉಡುಗೆಯೊಳಗ ನಿರ್ವಾಣ ಸ್ಥಿತಿಯೊಳಗ ಅಂದ್ರೆ ಬರಗತ್ತಲೆಯೊಳಗ ಹೆಂಗ ಇದ್ದಳು ಅಕ್ಕ ಮಹಾದೇವಿ, ಈ ಬೊಂತಾದೇವಿ ಎಂಬತಕ್ಕಂಥ ಆ ರಾಜನ ತಂಗಿಯೂ ಕೂಡ ಅಂಥ ವೈರಾಗ್ಯ ಮೂರ್ತಿನೇ ಆಗಿದ್ದಳು. ಆದ್ರೆ ಪರಮಾತ್ಮ ಒಂದು ಕೌದಿ ಕೊಟ್ಟ ಅಂತ. ಪರಮಾತ್ಮ, ತಂಗಿ ಹಂಗ ತಿರುಗಾಡ್ಬೇಡವಾ, ಈ ಕೌದಿ ಆದ್ರೂ ಕೂಡ ನೀವು ಹಚ್ಕೊಂಡು ನೀನು ನಿನ್ನ ಭಕ್ತಿಯನ್ನ ಆಚರಣೆ ಮಾಡು ಅಂತ ತಿಳ್ಕೊಂಡು ಸಾಕ್ಷಾತ್ ಪರಮಾತ್ಮನೇ ಕೌದಿ ಕೊಟ್ಟ ಕಾರಣದ ಸಲುವಾಗಿ ಆ ರಾಜನ ತಂಗಿಗೆ ಏನಂತ ಕರಿತಿದ್ರು ಅಂತಂದ್ರ ಬೊಂತಾದೇವಿ ಅಂತ ಕರಿತಿದ್ರು. ಅಂದ್ರೆ ಕೌದಿ ಹೊತ್ಕೊಂಡವಳು ಅಂತ. ಆ ಬೊಂತಾದೇವಿ ಕೇಳಿಸ್ಕೊಂಡಳು, ನನ್ನ ಅಣ್ಣ ಚೂರಿ ಚಿಕ್ಕಣ್ಣನಿಗೆ ಬಸವಣ್ಣನ ಕೊಲೆ ಮಾಡು ಅಂತ ತಿಳ್ಕೊಂಡು ಅಪ್ಪಣೆ ಮಾಡ್ಯಾನ. ಈ ಭೂಮಿ ಮ್ಯಾಲ ಭಕ್ತಿ ಅನ್ನೋದು ಉಳಿದದ ಅಂತಂದ್ರ ಬಸವಣ್ಣನ ಪುಣ್ಯ. ಗುರು ಲಿಂಗ ಜಂಗಮರು ಅಂತ ಉಳಿದಿದ್ರ ಅದು ಬಸವಣ್ಣನ ಪುಣ್ಯ. ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ ಇವೆಲ್ಲವೂ ಕೂಡ ಅದವ ಅಂತಂದ್ರ ಅದು ಬಸವಣ್ಣನ ಪುಣ್ಯ.
4 ಜನ ಭೇದ ಭಾವ ಮರೆತು ನಾವೆಲ್ಲರೂ ಒಂದು ಚಂದು ಅಂತ ತಿಳ್ಕೊಂಡು ಬದುಕಾಕತ್ತಿದ್ರ ಅದು ಬಸವಣ್ಣನ ಪುಣ್ಯ. ಇನ್ನು ಬಸವಣ್ಣ ಸತ್ತ ಅಂತಂದ್ರ, ಬಸವಣ್ಣ ಲಿಂಗೈಕ್ಯ ಆದ ಅಂತಂದ್ರ ಭೂಮಿ ಮೇಲಿನ ಧರ್ಮ ಮತ್ತೆ ಹಾಳಾಗ್ತದ. ಹೆಂಗಾರ ಮಾಡಿ ಚೂರಿ ಚಿಕ್ಕಣ್ಣ ಕೊಲ್ಲುವುದಕ್ಕಿಂತ ಮುಂಚೆ ನಾನೇ ಚೂರಿ ಚಿಕ್ಕಣ್ಣನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಕೈ ಒಳಗೆ ಒಂದು ಕತ್ತಿಯನ್ನ ಹಿಡಿದು ಧಾಪುಗಾಲನ್ನ ಹಾಕ್ತಾ ಹಾಕ್ತಾ ಬೋಂತಾ ದೇವಿ ಚೂರಿ ಚಿಕ್ಕಣ್ಣನ ಬೆನ್ನು ಹತ್ತಿದಾಳೆ. ಕಲ್ಯಾಣಕ್ಕೆ ಹೋಗಿ ಬಸವಣ್ಣನ ಕೊಲೆ ಮಾಡಬೇಕು ಅಂತ ಚೂರಿ ಚಿಕ್ಕಣ್ಣನ ಕೊಲೆ ಮಾಡಬೇಕು ಅಂತ ಹಿಂದೆ ಹಿಂದೆ ಬೋಂತಾದೇವಿ. ನೋಡ್ರಿ ಹೆಣ್ಮಕ್ಳು ನೀವು ಸಾಮಾನ್ಯರಲ್ಲ. ಧರ್ಮ ಉಳಿಸ್ಬೇಕು, ಧರ್ಮ ಬೆಳೆಸ್ಬೇಕು, ದೇಶ ಕಾಯ್ಬೇಕು ಅನ್ನೋ ಭಾವ ಮನಸ್ಸಿನೊಳಗೆ ಬಂತು ಅಂತಂದ್ರ ಯವ್ವ ನೀವ ಕಿತ್ತೂರು ಚೆನ್ನಮ್ಮ ಆಗ್ತೀರಿ, ಬೆಳವಡಿ ಮಲ್ಲಮ್ಮ ಆಗ್ತೀರಿ, ಝಾನ್ಸಿ ಬಾಯಿ ಲಕ್ಷ್ಮಿ ಆಗ್ತೀರಿ. ಯಾಕ? ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೀವು ದುರ್ಗಿಯಾಗಿ ಈ ದೇಶವನ್ನ ಕಾಪಾಡೋರೇವ ನೀವು. ಸಿಂಧೂರು ಲಕ್ಷ್ಮಣನಂತ ವೀರ 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 ಮಕ್ಕಳನ್ನ ಜನ್ಮ ಕೊಡ್ತಕ್ಕಂಥವ್ರು ನೀವೇ ತಾಯಿ. ಅದಕ್ಕೆ ಇಲ್ಲಿ ಬೋಂತಾದೇವಿ ನೋಡಿ, ಒಂದು ಸಾಮಾನ್ಯ ಹೆಣ್ಣಾಗಿರ್ತಕ್ಕಂಥ ಬೋಂತಾದೇವಿ ಮಹಾನ್ ಕೊಲೆಗಾರನಾಗಿರ್ತಕ್ಕಂಥ ಚೂರಿ ಚಿಕ್ಕಣ್ಣನನ್ನು ಕೊಲ್ಲಬೇಕು ಅಂತ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಬೆನ್ನು ಹತ್ತಿದಾಳೆ. ಇತ್ತ ಎಷ್ಟೇ ಆಗ್ಲಿ ಗಂಡಾಳು ಚೂರಿ ಚಿಕ್ಕಣ್ಣ ಅಂತೂ ಇಂತೂ ಕಲ್ಯಾಣ ಪ್ರವೇಶ ಮಾಡೇ ಬಿಟ್ಟ. ಯಾವ ಕಾರಣಕ್ಕಾಗಿ? ಬಸವಣ್ಣನ ಕೊಲೆ ಮಾಡಬೇಕು ಅಂತ. ಆದ್ರೆ ಯಾವಾಗ ಬಸವ ಕಲ್ಯಾಣ ಪ್ರವೇಶ ಮಾಡಿದ ಚೂರಿ ಚಿಕ್ಕಣ್ಣ, ಆ ಬಸವ ಕಲ್ಯಾಣದ ವಾತಾವರಣ ನೋಡ್ದ. ಏನದು ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಜನ, ಎಲ್ಲರ ಹಣೆ ಮೇಲೆ ವಿಭೂತಿ, ಕೊಳ್ಳಲ್ಲಿ ಲಿಂಗ ರುದ್ರಾಕ್ಷಿ, ಕಟ್ಟಿ ಮೇಲೆ ಕುತ್ಕೊಂಡು ಹಾಳು ಹರಟೆಯನ್ನ ಹೊಡಿತಕ್ಕಂಥ ಜನ ಒಬ್ರು ಇಲ್ಲ. ಯಾಕ? ಕಾಯಕವೇ ಕೈಲಾಸ ಅಂತ ನುಡಿದಿರ್ತಕ್ಕಂಥ ಬಸವಣ್ಣನ ತತ್ವ ಆಚರಣೆಗಳನ್ನ ಪ್ರತಿಯೊಬ್ಬರು ಕೂಡ ಪಾಲಿಸುವಂಥವರೇ. ಅಲ್ಲಿ ಬೇಡವರು ಯಾರು ಉಳಿದಿರ್ಲಿಲ್ಲ. ಯಾಕ? ಪ್ರತಿಯೊಬ್ಬರು ಕೂಡ ದುಡಿತಿದ್ರು, ದಾಸೋಹ ಮಾಡ್ತಿದ್ರು, ಶಿವಾನುಭವ ಮಾಡ್ತಿದ್ರು. ಒಂದಲ್ಲ ಎರಡಲ್ಲ, ಲಕ್ಷ ಲಕ್ಷ ವಚನಗಳನ್ನ ಪ್ರತಿಯೊಬ್ಬರು ಕೂಡ ಬರೀತಿದ್ರು. ಎಲ್ಲೆಲ್ಲಿ ತಮ್ಮ ಗುಡಿಸಲು ಅದಾವ, ಎಲ್ಲೆಲ್ಲಿ ತಮ್ಮ ಮನೆಗಳದಾವ, ಆ ಮನೆಯ ಮುಂದೆ ತಾವು ಬರೆದಿರ್ತಕ್ಕಂಥ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನಗಳ ಫಲಕಗಳನ್ನ ಹಾಕಿದ್ರು. ಅದನ್ನು ನೋಡ್ಕೊಂತ ಚೂರಿ ಚಿಕ್ಕಣ್ಣ ಕಲ್ಯಾಣದೊಳಗ ಹೋಗಾಕತ್ತಾನ. ಕಾಯಬೇಕವೇ ಕೈಲಾಸ, ದಯವೇ ಧರ್ಮದ ಮೂಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅವುದೆನಬೇಕು. ಈ ಎಲ್ಲವನ್ನ ನೋಡ್ತಾ ಅಲ್ಲಿರ್ತಕ್ಕಂಥ ಶರಣರನ್ನ ನೋಡ್ತಾ ಅಲ್ಲಿ ಬಸವಣ್ಣನ ಮಹಾಮನೆಗೆ ಹೋಗ್ತಾನೆ. ಬಸವಣ್ಣ 1,96,000 ಗಣಗಳಿಗೆ ನಿತ್ಯವೂ ಕೂಡ ಭೋಜನವನ್ನ ಪ್ರಸಾದವನ್ನ ಮಾಡಿಸ್ತಾ ಇರ್ತಕ್ಕಂಥ ದೃಶ್ಯವನ್ನ ನೋಡಿ ನಾನು ಬಸವಣ್ಣನ ಕೊಲೆ ಮಾಡಕ್ಕೆ ಬಂದಿನಿ ಅನ್ನೋದು ಮರೆತ ಈ ಎಲ್ಲಾ ಶರಣರಂಗ ನಾನು ಕಾಯಕ ಮಾಡಿ ಬದುಕಬೇಕು ಅಂತ ಒಬ್ಬ ಶರಣನಾಗಿ ಉಳ್ಕೊಂಡ ಚೂರಿ ಚಿಕ್ಕಣ್ಣ ಕಲ್ಯಾಣದೊಳಗ. ಹಿಂದೆ ಬೆನ್ನ ಹತ್ತಿರ್ತಕ್ಕಂಥ ತಂಗಿ ಬೋಂತಾದೇವಿ ಇದನ್ನ ನೋಡ್ತಾಳ. ಯಾವಾಗ ಚೂರಿ ಚಿಕ್ಕಣ್ಣನಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಆ ಕೊಲೆಗಡುಕ ಸತ್ತು ಹೋಗಿಬಿಟ್ಟಿದ್ದ, ಚೂರಿ ಚಿಕ್ಕಣ್ಣನ ಮನಸ್ಥಿತಿ ಬದಲಾಗಿ ಬಿಟ್ಟದ. ಕೊಲೆಗಡುಕ ಹೋಗಿ ಒಬ್ಬ ಶರಣನಾಗ್ಯಾನ. ನನ್ನ ಅಣ್ಣನು ಕೂಡ ಹಿಂಗಾಗಬೇಕು. ಕೊಲೆಗಡುಕ ಯಾವ ರೀತಿಯಾಗಿ ಬಸವಣ್ಣನವರನ್ನು ನೋಡಿ ಪರಿವರ್ತನೆ ಆಗ್ಯಾನ, ನನ್ನ ಮಹಾರಾಜನಾಗಿರ್ತಕ್ಕಂಥ ನನ್ನ ಅಣ್ಣನೂ ಕೂಡ ಪರಿವರ್ತನೆ ಆಗ್ಬೇಕು ಅಂತ ತಿಳ್ಕೊಂಡು ಆ ಕತ್ತಿಯನ್ನ ಅಲ್ಲೇ ಒಗೆದು ವಾಪಸ್ ಎಲ್ಲಿಗೆ ಬರ್ತಾ ಇದ್ದಾಳೆ ಬೋಂತಾದೇವಿ? ಕಾಶ್ಮೀರಕ್ಕೆ ಬರ್ತಾ ಇದ್ದಾಳೆ. ಕಾಶ್ಮೀರಕ್ಕೆ ಇತ್ತ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಕಾಶ್ಮೀರದ ತುಂಬೆಲ್ಲ ಡಂಗ್ರ ಹೊಡಿಸ್ಯಾನ. ನನ್ನ ತಂಗಿ ಬೋಂತಾದೇವಿ ಕಳೆದಾಳ